ಆತನ ಮಗ ಹೇಳಿದಂತೆ ದಯವಿಟ್ಟು ನೌಕರಿದಾರಿ ಕೊಡ್ಬೇಡಪ್ಪ ನಾನು ಅಂತೆ ಗಳೆ ಹೊಡೆದ್ರೆ ಮುಂಚೆ ನಮಸ್ಕಾರ ಮಾಡಿ ಗಳೆ ಹೊಡೆದಿದ್ದವ ನೋಡ್ರಿ ಆಸೆ ಅವ ರಾಜ್ಕುಮಾರ. ಈಗಿನವ್ರು ಏನಪ್ಪ, ಈಗಿನವ್ರು ಹೆಣ್ಮಕ್ಳು ಇಲ್ಲಿಗೆ ಬಟ್ಟಿ ಇಲ್ಲಿ ಈಟ ಬಟ್ಟಿ ಮೈ ತುಂಬ ಸಾರಿಗಲ್ಲ, ಕುಂಕುಮ ಇಲ್ಲ, ಕೈ ಕೆಸರಾದರೆ ಬಾಯಿ ಬಸರೆ ಅಮ್ಮ ಹಿರಿಯರ ಅನುಭವ ಸತ್ಯ ಇದು ನೆನೆ ಬಿಡಬೇಕು ನಾವು ನಿತ್ಯ ಅಂತ ಪದ ಹಂಗೈತೆ ನೋಡ್ರಿ. ಈಗಿನ ಪದ ಇದೆ ಅವು, ಈಗಿನ ಪದ ಆಗ ಹೊಲ್ಕೊಂಡು ನೋಡಿ ಪಲ್ಕೊಂಡು ನೋಡಿ ಹೇಳಿ ಹೋಗೋದು ಹೋಗದ ಏನು ಹೊಲಸು ಪದ ಬರೇ ಪ್ರೇಮಲ್ಲಿ ಒಕ್ಕ ಹಾಕಿದ್ಬಿಟ್ರೆ ಅವ ಎಂತೆಂಥ ಸಿನಿಮಾ ಮಾಡಕ್ಕಿದ್ದಾರೆ ನೋಡ್ರಿ ಅವ ರಾಜ್ಕುಮಾರ್ ಅವ್ದ ಮೈ ತುಂಬಬೇಕು, ಬಟ್ಟೆ ತೊಟ್ಟಿರ್ಬೇಕು, ಹಣ್ಣಿಯಲ್ಲಿ ಕುಂಕುಮ ಇಟ್ಟಿರ್ಬೇಕು ಅಂತ ಹೆಣ್ಮಕ್ಳು ಇರ್ಬೇಕು ಜಗತ್ನಾಗ ಅಂತದ್ದವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಈಗ ತಳಗೆರೆ ಒಬ್ಬ ಖುಷಿಯಾಗಿದ್ದ, ಮನೆ ಕಲ್ಸಿದ್ದ ಅಂಗಡಿಯಾಗ, ಕಿರಾಣಿ ಅಂಗಡಿಯಾಗ, ಕೇಟ್ ಅಂಗಡಿಯಾಗ ಆತೊಬ್ಬ ಹೇಳ್ದ ದಯವಿಟ್ಟು ಆತನ ಮಗ ಹೇಳಿದಂತೆ ದಯವಿಟ್ಟು ನೌಕರಿದಾರಿ ಕೊಡ್ಬೇಡಪ್ಪ ನಾನು ಅಂತೆ. ಎಷ್ಟು ಪ್ರಜ್ಞೆ ಚರಿಬೇಕಂತ ಮಗಳು ಹೇಳಿಲ್ಲ ನಾನು ಹೇಳ್ದ ನನ್ನ ಮುಂದೆ ಏನಂತ ಹೇಳಿಲ್ರಿ, ದಯವಿಟ್ಟು ನೌಕರಿದಾರಿ ನಾನು ಕೊಡ್ಬೇಡಪ್ಪ ನಾನೆಲ್ಲ ಪರಿಣಾಮ ಬಿಡ್ತಾರೆ ಮಕ್ಕಳಿಗೆ ಕೊಟ್ರಲ್ಲ ಅಂತ. ಅವತ್ತು ಅರ್ಥ ಕೈ ಮುಗಿದ ನಾನು ಇನ್ನು ಬಾಯಿ ನೋಡಪ್ಪ ಈಗ ನಾನು ನೋಡಿ ಕೇಳಿದ್ದಂತ ಹೇಳಿ ನಾನು ಹಿಂಗ ಆಗ್ಬೇಕಂತ ಪರಿವರ್ತನೆ ಆಗ್ಬೇಕು ಎಲ್ಲರೂ. ಅವರು ಮಾಡ್ಕೊಂಡ್ರೆ ಪ್ರಜ್ಞೆ ಅಂತ ಆಗ್ಬೇಕು. ಆ ಹೆಣ್ಮಳು ಏನು ಓದಿದಿಲ್ರಿ? ಆಗಿರ್ಬೇಕು ಡಿಗ್ರಿ ಓದ ಡಿಗ್ರಿ ಓದಿ ಹೆಣ್ಮಳು ಹಿಂಗ್ ಮಾತಾಡಲ್ಲ ಅಂದ್ಮೇಲೆ ಈ ಮುಂದಿನ ಬರ್ತಕ್ಕಂಥ ಹೆಣ್ಮಕ್ಳು ಕೂಡ ಹಿಂಗ್ ಮಾತಾಡ್ಬೇಕು. ಮಾತಾಡೋದು ಕೇಳ್ಕೊಂಡು ತಾವು ನಂದು ಆ ಹೊಸ ಬದಲಾವಣೆ ಆಗ್ಬೇಕಂತ ನನ್ನ ಅನಿಸಿಕೆ. ಕೈ ಕೆಸರ ಆದರೆ ಬಾಯಿ ಮೊಸರ ಅಂತ ಹಿರಿಯರು ಹೇಳ್ತಿರ ಅವಾಗ ದುಡಿಬೇಕಲ್ಲ ಎಲ್ಲರೂ ಹೊಲ್ದ ದುಡಿದ್ರ ಅನ್ನ ಬರ್ತಾ ಕೈ ಕೆಸರ ಆಗ್ಬೇಕು. ಕೈ ಕೆಸರ ಆದ್ರೆ ಬಾಯಿ ಮೊಸರ ಆಗತ್ತೆ ಅಂತಂದ್ರು. ಅವಾಗ ಸಿನಿಮಾದಾಗ ರಾಜ್ಕುಮಾರ್ ಆಡಿದ್ದವ ಜಗಮಚ್ಚಿದ ಮಗ ಸಿನಿಮಾ ಮಾಡ್ದ, ಬಾಯಿ ಕೊಡ್ದ, ರೈತ ಗಳೆ ಹೊಡೆದ್ರೆ ಮುಂಚೆ ನಮಸ್ಕಾರ ಮಾಡಿ ಗಳೆ ಹೊಡೆದಿದ್ದವ ನೋಡ್ರಿ ಆಸೆ ಅವ ರಾಜ್ಕುಮಾರ. ಈಗಿನವ್ರು ಏನಪ್ಪ, ಈಗಿನವ್ರು ಹೆಣ್ಮಕ್ಳು ಇಲ್ಲಿಗೆ ಬಟ್ಟಿ ಇಲ್ಲಿ ಈಟ ಬಟ್ಟಿ ಮೈ ತುಂಬ ಸಾರಿಗಲ್ಲ, ಕುಂಕುಮ ಇಲ್ಲ, ಹೆಣ್ಮಕ್ಳು ಎಲ್ಲ ಜಗತ್ತು ಕೆಟ್ಟೋಗ್ತೀವಿ. ಇವರು ಟಿವಿಯವರು ಮಾಧ್ಯಮರು ಕೆಡಿಸ್ಬಿಟ್ರೆ ಸಿನಿಮಾದಾಗ ಕೆಡಿಸ್ಯಾರ ಮೊದ್ಲು. ಇಲ್ಲಪ್ಪ ಅವ್ರು ಎಲ್ಲಿ ಕೆಡಿಸಿದ್ರು, ಇದು ತೋರಿಸಿದ್ರ ಅವ್ರು ಅಲ್ಲಿ ಸಿನಿಮಾದಾಗ ತೋರ್ಸಕತ್ತಲ್ಲ ಅಲ್ಲಿಗೆ ಅಲ್ಲಿ ಪದ ಒಂದು ಪದ ಅಲ್ಲಿ ಒಂದು ಪದ ಆಡಿದ್ರು ರಾಜ್ಕುಮಾರ ಅದ್ರ ಹೊತ್ತುಗಳಿದ್ವು 100 ಅರ್ಥ ಅಲ್ಲ ಹೇಳ್ದಲ್ಲ ಕೈ ಕೆಸರ ಆದರೆ ಬಾಯಿ ಬಸರೆ ಅಮ್ಮ ಹಿರಿಯರ ಅನುಭವ ಸತ್ಯ ಇದು ನೆನೆ ಬಿಡಬೇಕು ನಾವು ನಿತ್ಯ ಅಂತ ಪದ ಹಂಗೈತೆ ನೋಡ್ರಿ. ಈಗಿನ ಪದ ಇದೆ ಅವು, ಈಗಿನ ಪದ ಆಗ ಹೊಲ್ಕೊಂಡು ನೋಡಿ ಪಲ್ಕೊಂಡು ನೋಡಿ ಹೇಳಿ ಹೋಗೋದು ಹೋಗದ ಏನು ಹೊಲಸು ಪದ ಬರೇ ಪ್ರೇಮಲ್ಲಿ ಒಕ್ಕ ಹಾಕಿದ್ಬಿಟ್ರೆ ಅವ ಎಂತೆಂಥ ಸಿನಿಮಾ ಮಾಡಕ್ಕಿದ್ದಾರೆ ನೋಡ್ರಿ ಅವ ರಾಜ್ಕುಮಾರ್ ಅವ್ದ ಮೈ ತುಂಬಬೇಕು, ಬಟ್ಟೆ ತೊಟ್ಟಿರ್ಬೇಕು, ಹಣ್ಣಿಯಲ್ಲಿ ಕುಂಕುಮ ಇಟ್ಟಿರ್ಬೇಕು ಅಂತ ಹೆಣ್ಮಕ್ಳು ಇರ್ಬೇಕು ಜಗತ್ನಾಗ ಅಂತದ್ದವ. ಈಗ ಕಾಲ ಕೆಟ್ಟ ನಡಿ ಏನೇನು ಮಾಡ ಬಡಗಾರಿಲ್ಲ ನಡ್ರಿ ಅದೇನು ಹೇಳಿದ್ರು ಅಲ್ಲ ಇನ್ನೂ ಒಂದು ದಿವಸ ಬಗೆಗಿಲ್ಲ ಒಂದ್ ದಿವಸ ಮುಗಿಯಲ್ರಿ. ರಾಜ್ಕುಮಾರ್ ಅಂತ ಪಿಕ್ಚರ್ ಮಾಡೋರು ಹೇಳ್ದಾಗ ನೀವು ರಾಜ್ಕುಮಾರ್ ಫಿಲ್ಮ್ ಭಾಳ ನೋಡಿರಿ ಅಂದ್ರೆ ಆಡ್ತಿದ್ರು ಅವ್ರು ಮಾಡೋವಾಗ. ಈಗ ಅವಾಗ ಎಲ್ಲರೂ ನೋಡಿದ್ರೆ ಒಗ್ಗರಣೆ ಬಸಪ್ಪ ಅಂತಾರೆ. ಈಗ ಮನಸ್ಸಲ್ಲಿ ನೀವು ಅಲ್ರಿ ಎದಕ್ಕಂತಾರಂಗ ಅವ್ರಿಗೆ ಮನಸ್ಸಿಲ್ಲ ದುಡಿಯೋ ಶಕ್ತಿ ಇಲ್ಲ, ಆ ಪದ ಆಗ್ತಿಲ್ಲ. ಈಗ ಏನಿದೆ ಬರೀ ಲವ್ ಮ್ಯಾರೇಜ್ ಅಲ್ಲಿ ಈಗ ಒಂಟು ಬಿಡ್ತಲ್ಲಿ ಲವ್ ಮ್ಯಾರೇಜ್ ಕಂಡರ್ನ ಏನು ಅಂತಿಲ್ಲ. ಹೆಣ್ಮಕ್ಳು ಅವಾಗ ವಸ್ತಿ ಹೊರಗೆ ಕಳ್ಸಿದ್ದಿಲ್ಲ, ವಸ್ತಿ ಹೊರಗೆ ಕಳ್ಸಿದ್ದಿಲ್ಲ. ಹೊಲ್ದಾಗ ಮತ್ತೆ ರೈತ ಹೊಲ್ದಾಗ ದುಡಿಬೇಕು ಬಾಳ್ಬೇಕು. ಈಗ ನೋಡ ಹೆಣ್ಮಕ್ಳು ಹುಟ್ಟಿದಗಳೇ ಹೊರಗೆ ಹಾಕಿಬಿಡ್ತೀವಿ. ಹುಟ್ಟಿಗಳ ಹೊರಗೆ ಸಾಲಿ ಕಲಿಯಕ್ಕೆ ಹೋಗವು, ಅವು ಸಾಲಿ ಕಲಿತವು ಏನು ಮಾಡ್ತಾವು ಏನು ಗೊತ್ತಿಲ್ಲ. ಬೆಂಗಳೂರು ಹಾನಿ ಹೊಡ್ತಾವೆ ನಾವ್ ಏನ್ ಗೊತ್ತಾಗತ್ತಿಲ್ಲಿ ಏನು ಗೊತ್ತಾಗಲ್ಲ. ಅವ್ರು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅದಕ್ಕೆ ಹಿರಿಯರು ಹೇಳಿದ್ರು ಹಿಡ್ತಾಗಿತ್ತು ಏನ್ ಮಾಡಿದ್ರು ಒಂದು ಹಿಡ್ತಾಗಿತ್ತು. ಹಿಡ್ತಿಲ್ಲ ಈಗ ಎಲ್ಲ ಹಿಡ್ದು ತೆಗ್ಬಿಟ್ಟಾವ ಈಗ. ಹಿಂಗಾಗಿ ಜಗತ್ತು ಸುಧಾರಿಸಲ್ರಿ. ಏನ್ ಮಾಡ್ಸಿರ ಜರ ಎಲ್ಲ ಲೇಬರ್ಗೆ ಇವತ್ತು ಏನ್ ನಾಷ್ಟ ಮಾಡ್ಸಿವ್ರಿ, ಒಗ್ಗರಣೆ ಮಾಡ್ಸಿವಿ, ಎಲ್ಲ ದಿನನಿತ್ಯ ಮಾಡಿಸ್ತೀರಿ? ದಿನನಿತ್ಯ ಮಾಡ್ಸಿಬಿಟ್ರಿ. ಏನ್ ಮಾಡ್ಸಿರ ಜರ ಇವತ್ತ? ಅವಲಕ್ಕಿ ಒಗ್ಗರಣೆ. ಅವಲಕ್ಕಿ ಒಗ್ಗರಣೆ, ಮಜ್ಜಿಗೆ ಕುಡಿಯಾಕ ಮಜ್ಜಿಗೆ, ಉಪ್ಪಿನಕಾಯಿ, ನಿಂಬೆ ಹೋಳು. ಜೋರೈತಪ್ಪ ಜೋರೈತಪ್ಪ. ಆ ಮುದಕಿ ಕಳಪ್ಪ ಎಲ್ಲಿ ಇಟ್ಲ ಮುದಕಿ ಎಲ್ಲೈತ್ರಿ?
ಇಲ್ಲೇ ಮುಗಿದು ನೋಡಿ ಬುಡ್ಗುಡ್ಡಿ ಅವ್ರಿ ನಮಸ್ಕಾರ ಅಮ್ಮಾರ ಆರಾಮ್ರಿ ಅಲ್ರಿ ಅವಾಗ ಹ್ಞೂ ನಮ್ಮ ಮುದಕ್ಕೆ ಇದ್ದಾಗ ಹ್ಞೂ ರೀ 8 ಟೈಮ್ ನಾವು ಹ್ಞೂ 8 ಟೈಮ್ 4 ಎತ್ತು ಹ್ಞೂ ಅವು ಜಮಾ ಮಾಡಿದ್ವಿ. ಹ್ಞೂ ಈಗ ಎಲ್ಲರೂ ಸಾಲಿಕಾಲು ಸ್ವಚ್ಛ ಬಂದ್ರೆ ಹ್ಮ್. ಮಾಡೋರು ಯಾರು ಹ್ಞೂ ಔಷಧಿ ಎಮ್ಮೆ ಕೊಟ್ಟಿವಿ. ಹ್ಞೂ ವರ್ಷ 10-15 ಗಾಡಿ ಆಗೋದು ಗೊಬ್ಬರ ಆಗೋದು. ಹ್ಞೂ ಈಗ ಬರೀ 2 ಎತ್ತು ಒಂದು ಕರ ಇದ್ವು. ಈಗ 2 ಎತ್ತು 1 ಕರ ಐತೆ ಅಷ್ಟೇ ಈಗ 10 8 ಇರೋವು. ಹ್ಞೂ ಆ ಕಾಲದಾಗ 10,000 50,000 ಎಮ್ಮೆ ಕೊಟ್ಟಿನಿ ಹ್ಞೂ ಅಂತಂತ ಎಮ್ಮಿದ್ದು. ಹ್ಞೂ ಅವ್ನ ಮೆಸರಿಲ್ಲ ಮೆಸರ ಇಲ್ಲ ಮೆಸರಿಲ್ಲ ಮೆಸರು ಏನಪ್ಪ ಶಿಕ್ಷಣ ಅಂತೀವಿ. ಹ್ಞೂ ಶಿಕ್ಷಣ ಏನು ಮಾಡೋಕೆ ರೈತ ಶಿಕ್ಷಣ ಕಲ್ದ್ರೆ ದುಡ್ಡು ಯಾರಿಗೆ ದುಡ್ಯಾರ ಯಾರಾದ್ರ ದುಡ್ಯಾರ ಎಲ್ಲರೂ ಮಕ್ಕಳಾಟ ನಮ್ಮ ಮಕ್ಕಳಾಟ ನಿಮ್ಮ ಮಕ್ಕಳಾಟ. ಹ್ಞೂ ಹ್ಞೂ ಈಗ ಸಾಲಿಗೆ ಅವ್ರಿಗೆ ಆ ಬಳಕೆ ಅದೇನಂತಾರಲ್ಲ ರೂಢಿ ಮ್ಯಾಗ ಹೋಗ್ತಿದ್ದಾರ ರೂಢಿಯಿಂದ ರೂಢಿ. ಈಗ ಮೊದಲಿನ ಚಿಕನ್ ದುಡಿದ್ರೆ ಬಿಸಿಲು ಯಾವುದು ಈಗ ಅವರು ಸಾಲ ಕುಂತು ಕಾಡಿಗೆ ಬಂದ್ಬಿಟ್ರೆ ಅದು ನೀರ ಕಬ್ಬಿ ಬರಿಬಿಟ್ಟಾಕತ್ತೆ. ನೀರ ಕಬ್ಬಿ ಬರಿಬಿಟ್ರೆ ಹುಚ್ಚಲ್ಲ ಇವಳೆಲ್ಲ ಅರಂದ ಮನುಷ್ಯರೇ ಆಗಿಲ್ಲ ಅವಿಗೆ. ಹೆಂಗಂದ್ರೆ ನೀರ ಕಬ್ಬೆಲ್ಲ ಆಗ್ಬಿಟ್ಟು ಈಗ ಅಲ್ಲೇ ಸೀಮಿತ ಮತ್ತೆ ರೈತ ಬದುಕಿ ಆಗಾಗತ್ತ ಬಾಳಿ ಆಗತ್ತ. ನಿಜ 8 ಹೊತ್ತು ಎಮ್ಮೆ 4 ಎತ್ತು ಮೆಸರಿಲ್ಲ ಆಗತ್ತೆ. ಹ್ಞೂ ಎಲ್ಲರೂ ಶಿಕ್ಷಕ ಕೂತ್ಬಿಟ್ಟು ನಡೆಯಪ್ಪ ನಡಿ ಓದ್ತಾಗ ನಡ್ರಿ ಮುಗಿಸಿದ್ರೆ ಬಗೆಗಿಲ್ಲ. ನಮ್ದಿರದ ಅವ್ರ ಕೆಲಸ ನಿಂದ್ರಬಾರ್ದು ನಮ್ದು ಹತ್ರ ಜವಾರಿ ಅತ್ತ. ಹ್ಞೂ ಇವ ಬೇಸ್ರಿ ಯಾಕ್ರಿ ಆಯ್ತಾವ್ರಿ ಜವಾರಿ ನಮ್ಮ ಪುರಾಟ ಇವು ಜರ್ಸಿ ಅಂತ ಬಂದವಲ್ಲ ಅವು ಏನು ಚಲೋ ಅಲ್ಲ ಯಾಕಂದ್ರೆ ಹಾಲು ರುಚಿ ಹಾಲು ರುಚಿ ಅಲ್ಲ ಸುಮಾರು ವ್ಯಾಪಾರ ಮಾಡಕ್ಕಪ್ಪ ಮಾತಾಡ ಸಂತಿ. ಹ್ಞೂ ಅಲ್ಲಿ ಅವಾಗ ಹೆಣ್ಣು ಕೊಡಕ್ಕೆ ಬಂದಾಗ ಹ್ಞೂ ಹೊಲ ಬಲ್ಲ ನೋಡ್ತಿಲ್ಲ ಅಂತ ಅವ್ರು ಚಿನ್ನ ಹ್ಞೂ ನಿಮ್ಮ ತಿಪ್ಪಿ ತೋರ್ಸಂತಂತೆ. ಯಾಕ್ರಿ ತಿಪ್ಪಿ ತಿಪ್ಪಿ ಹಾಂ ಸಗಣಿ ತಿಪ್ಪಿ ಸಗಣಿ ತಿಪ್ಪಿ ಹಾಂ ಅವ್ರು ರೆಡ್ ಬಂದು ಹೇಳೋರು ಇಲ್ಲಕ್ಕೆ ನಾವು ದೂರಾಗ ಹ್ಞೂ ಲಗ್ನಕ್ಕೆ ಹೋಗಿದ್ವಿ ಕಲ್ತಿದ್ವಿ ಹಿರಿಯರು ಎಲ್ಲರೂ ಹ್ಞೂ ಕಾಲು ತೊತ್ತ ಹೇಳೋರು ಅವರು. ಹ್ಞೂ ಅವ್ರು ಕನ್ಯೆ ಕೊಡೋಕೆ ಬಂದ್ರೆ ಹ್ಞೂ ತಿಪ್ಪಿ ತೋರ್ಸ ನಮ್ಮ ಹೊಲ ಅಂತಿದ್ರು. ಹ್ಞೂ ತಿಪ್ಪಿನ ಹೋಗ್ಬಿಟ್ರೆ ಹೊಲ ನೋಡ್ದಲ್ಲ ಮನೆ ಹೊಡ್ದಿಲ್ಲ ಅಂತ ಅವರು. ಹಾಂ ಮತ್ತು ನೋಡಿದ್ರೆ ತಿಪ್ಪಿ ಇದ್ರೆ ದನ ಇದ್ರೆ ತಿಪ್ಪಿ ಇರುತ್ತೆ. ಹ್ಞೂ ಹಂಗಾಗಿ ತಿಪ್ಪಿನ ನೋಡಿ ಕನ್ಯೆ ಕೊಡ್ರಂತೆ. ಹ್ಞೂ ಈಗ ತಿಪ್ಪಿನ ಮಾಡಿದ್ರೆ ಕನ್ಯೆ ಕೊಡೋದಿಲ್ಲ ನಮ್ಗೆ ಕೊಡೋಲ್ಲ ಅಂತಾರೆ. ತಿಪ್ಪಿ ನೋಡಿದ್ರೆ ಕನ್ಯೆ ಕೊಡೋಲ್ಲ ಅಂತಾರೆ. ತಿಪ್ಪಿ ನೋಡಿದ್ರೆ ಕನ್ಯಾ ಕೊಡಲ್ಲ ಅಂತಾರ. ಯಪ್ಪ ದನ ಅವರು ಸಗಣಿ ಕಸ ಅನ್ಬೇಕಂತ ಅಂಜೋಡಿ ಬಿಡ್ತಾರ. ಆ ನನಗಲ್ಲ ಹ್ಮ್ ಆ ಮಾಡಿ ಕೊಡ್ರಿ ನಮ್ಮ ಮಕ್ಕಳು ಯಾಕೆ ಬದುಕವ್ರು ಅವ್ ಮನೆ ಅಂತ ಬರೀ ಕಸ ಅಂತ ಸತ್ತೋಕರ ಅಂತ. ಅಯ್ಯೋ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹೆಚ್ಚಿನ ಐತಿ ನೋಡ್ರಿ. ಆವಿನ ಕಾಲಕ್ಕ ಈ ಕಾಲಕ್ಕ ಎಷ್ಟು ವ್ಯತ್ಯಾಸ ಐತಿ, ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ. ಎಲ್ಲ ಬದಲಾಗತ್ತಲ್ಲ ಸರ್. ಕಾಲ ಹಿಂಗ ಇರಲ್ಲ ಇದು. ಅಲ್ಲ ಒಂದೊಂದು ಸಂಬಳ ಕಲ್ತ ಕಲ್ತಿರ್ತೀವಿ ಮಾತಾಡ್ತಿರ್ತೀವಿ. ಅಲ್ಲ ಈ ಮಾತು ನಮಗೆ ಹೇಳಿದ್ರೆ ಬಹಳ ಖುಷಿ ಅನಿಸ್ತದೆ. ಎದಕ್ ಕನ್ಯೆ ಕೊಡೋಲ್ರ ಕನ್ಯೆ ಕೊಡೋಲ್ರ. ಈಗ ಅಲ್ಲ ಮತ್ತೆ ಮ್ಯಾಗ ಹೊಲ ಕೇಳ್ತಾರ, ನೌಕರಿ ಕೇಳ್ತಾರ. ಎಲ್ಲಿಂದ ಕೊಡೋಣ? ಹೊಲ ದಗ ಮಾಡಿಲ್ಲ ಹೇಳ್ತಾರೆ ನಮ್ಮ ಮಕ್ಕಳು ಎದಕ್ಕೆ ಹಚ್ಚಿಲ್ಲ, ಒಟ್ಟು ಅಡುಗೆ ಮಾಡಕ್ಕೆ ಹಚ್ಚಿಲ್ಲ. ಇಲ್ಲ ಆಶ್ಚರ್ಯ ಐತೆ ನನಗೆ. ಏನು ಮಾಡಕತ್ತಿಲ್ಲ ಅವ್ರಿಗೆ. ಅವ್ರು ಏನು ಮಾಡಕ್ಕೆ ಹಚ್ಚಿಲ್ಲ, ಏನು ಅರ್ಥ ಅದು ಹೆಂಗೆ ವ್ಯಾಪಾರ ಮಾಡೋರು ಹೆಂಗೆ ಮಾಡ್ತಾರ ಅವ್ರಿಗೆ. ಅವಾಗ ಹಿಂದಕ್ಕೆ ತಂದೆ ತಾಯಿ ನೋಡವ ತಂದೆ ಹೆಸರು ತಮ್ಮ ಒಳ್ಳೆ ದುಡ್ರಿ, ನೀವು ದುಡ್ದ್ರ ತಂದೆ ಹೆಸರು ಬರ್ತಾ ಎಂಥವ್ರ ಮಕ್ಕಳಪ್ಪ ಅಡ್ಡಿಲ್ಲಪ್ಪ ಮಾಡ್ಕೊಂಡು ಅಂತಿದ್ರು. ಅವಾಗ ಅಂತಿದ್ರು. ಈಗ ಆ ತಂದೆ ತಾಯಿ ಈಗ ಹೇಳ್ತಾರೆ ನೋಡ್ರಿ, ಆ ತಂದೆ ತಾಯಿ ಹಂಗತ್ತೆ, ಈ ತಂದೆ ನಮ್ಮ ಮಕ್ಕಳು ಅದಕ್ಕೆ ಹಚ್ಚಿಲ್ಲ. ನಮ್ಮ ಮಗಳು ಏನು ಮಾಡಲ್ಲ, ಏನು ಮಾಡಲ್ಲ, ಓದ್ಯಾಳ ಬರೀ ಓದ್ಯಾಳ, ಅಡುಗೆ ಮಾಡಕ್ ಬರೋದಿಲ್ಲ, ಅಡುಗೆ ಮಾಡಕ್ ಬರೋದಿಲ್ಲ. ಅಲ್ಲ ಅವಾಗ ಬುದ್ಧಿ ಹೇಳಿ ಕಳ್ಸೋರು ತಂದೆ ಹೆಸರು ತಂದೆ ಹೆಸರು ತಮ್ಮ ದುಡಿ ಒಳ್ಳೆ ಹೆಸರು ಮಾಡಿದ್ರೆ. ಈಗ ನಾವು ಆ ಮಕ್ಕಳಿಗೆ ಏನು ಹಚ್ಚಿಲ್ಲ. ಆ ಕಾಲಕ್ಕ ಈ ಕಾಲಕ್ಕ ವ್ಯತ್ಯಾಸ ನೋಡ್ರಿ. ಏನ್ ಮಾಡಕತ್ತಿ ಅಮ್ಮ? ಇವ್ರ ಸಿಂಗಾರಾಶಿ ಮಾಡಕ್ ಹಚ್ಚಾರ್ರಿ. ಹೆಂಗ್ ಮಾಡ್ಬೇಕ ಬರೀ ಕಡ್ಡಿ ಅದಾವ ಅಂತ ಅನ್ನಕತ್ತೀವಿ ನೋಡ್ರಿ. ಆರಾಮದಿರ? ಆರಾಮದೀವ್ರಿ. ನಮ್ಮೂರಿಗೆ ಬರ್ಲಿಲ್ಲ ಏನಿಲ್ಲ. ಬರೋದಾಗವಲ್ದು. ಯಾವಾಗ ಬರ್ತೀರಿ? ನಾಳೆ ಬರಲ್ಲ? ಇದೇನೋ ಸೀರೆ ಗೀತಪ್ಪ ಯಪ್ಪ ಅಷ್ಟು ತೆಕ್ಕಲ್ರಿ ತಂಬಾಕ ತಿಳ್ಕೊಂತೀವಿ ನಾವು. ಯಾಕಮ್ಮ?
ಏನ್ ಮಾಡ್ಬೇಕ್ರಿ ಕಳ್ಕೊಂಡಿವ 17 ತಿಂಗಳಿಂದ. ಏನ್ ಮಾಡಕ್ ಬಂದಿರಿ ಬೇವ? ಇವತ್ತು ನೋಡ್ರಿ ಶೇಂಗಾದ ರಾಶಿ ಮಾಡಂದ್ರಿ ಬಂದೀವಿ. ಬಿಸಿಲು ಭಾಳ ಐತ್ರಿ. ಸ್ವಲ್ಪ ಮಜ್ಜಿಗೆ ಕೊಟ್ಟು ಕಲ್ಯಾಣಪ್ಪ ಹೇಳ್ಬಿಟ್ಟ. ಹ್ಞೂ ರೀ. ನೋಡಿ ಏನೇನ್ ಕೊಟ್ರಿ ನಿಮ್ಗೆ ಉಣ್ಣಾಕ? ನಮಗ ಅವಲಕ್ಕಿ ತಂದಿದ್ರಿ. ಚಾ ತಮ್ಮ ನೀವ ತಂದೇ ಇಲ್ಲ ಅವ್ರು. ಮಜ್ಜಿಗೆ ಕೊಟ್ರಿ ಮಜ್ಜಿಗಿನ. ಚಾ ಬಂದು ತಣ್ಣಗಾಲಿ ಅಂತ ಮಜ್ಜಿಗೆ ಕೊಟ್ರ? ಮಜ್ಜಿಗೆ ಕೊಟ್ಟಾರ್ರಿ. ಐಸ್ ತರ್ತಾರ. ಐಸ? ಎಲ್ಲ ಕೊಡ್ತಾರ. ಒಂದು ಹಾಡು ಆಡ್ಬಿಡ್ಬೆ. ನೆನಪರ್ಗಲ್ರಿ ಒಂದು ಹಾಡು ಆಡ ಇಲ್ರಿ. ಎಲ್ಲ ಅವಾಗ ಆಡಿದೆಲ್ಲ ಒಂದು ಹಾಡು ಆಡ್ಬಿಡು. ಇಲ್ರಿ ಅವ್ರು ಎಲ್ಲಾರು ಬಂದಿಲ್ರಿ. ಇಲ್ಲ ಆಡ್ತಾಳ. ನೀವು ಯಾಕೆ ಬಂದ್ರಿ ಬಿಸಿಲಾಗ? ನೀನ್ ಮಾತಾಡ್ಸಕ್ಕಮ್ಮ. ನಾವು ಬಂದಾರಂತ ಹೇಳಿದ್ರ ಏನ್ ಹೇಳಿದ್ರು ಫೋನ್ ಮಾಡಿ. ಮೊನ್ನೆ ಅಂದಿದ್ ಬಸಪ್ಪ ಹೇಳ್ಬಿಟ್ಟ ನಿಮ್ಗೆ. ಇವತ್ತು ಟೈಮ್ ಸಿಕ್ತಿ ಬಂದ್ ನೋಡವ. ಸಾರ್ ಸೂಟಿ ಐತ್ರಿ ನಿಮ್ದು ಬೇಸಿ. ಏಮ್ಮ ನೀನ ಅವಾಗ ಹೊಸರು ಆಡಾರ್ ಇದ್ರು. ಇಲ್ಲಿ ಆಡಕತ್ತಿದ್ವಿ ಕಸಕ್ಕಿತ್ತಾಗ. ಎಲ್ಲಾರು ಫೋನಿಗೆ ಆಗ ನೀಲಾವ ಇಲ್ಲದಾವ ನೀಲಾವ ಅಲ್ಲದಾವ ಓಡು. ನಮ್ಮ ಲಕ್ಷ್ಮ ಕರ ಬರೀ ನಗದ. ಹ್ಞೂ ಫೋನಿಗೆ ಬಂದಿದ್ದು ಮತ್ತು ಕ್ವಾಕ್ ನಗಕ್ಕೆ ಬರೀ ಅಕ್ಕಿ. ನೆನಪಾಗಲ್ವೇ ನನಗೀಗ? ಬರೋದು ಹೇಳ್ತೀಯಲ್ಲ ಆಡೋದು ಹೇಳು. ಮತ್ತು ನೀವ್ರ ಒಂದು 2 ನುಡಿ ಆಡ್ರಿ. ಯಾರು ಬರೋರು? ಗೊಸರು ಗುಂಪು ಕೂಡಿ ಆಡಿದ್ವಿ. ಬಂದಿತ್ತು. ಈಗ ಯಾರು ಆಡ್ಬೇಕು ಅಂತಪ್ಪದನ್ನ ಯಾವ ಅಲ್ಲಿ ಹೋಗ್ರಿ. ನಾಳೆ ಬಿಸಿಲು ನಿಂತ್ಕೊಂಡ್ಬಿಟ್ರಲ್ಲ. ಅಲ್ಲಪ್ಪ ಯಪ್ಪ ನಂಗೇನು ಮಾಡಕ್ ಬರಲ್ಲ. ಅವಾಗ ಡ್ಯಾನ್ಸ್ ಮಾಡಕ್ಕೆ ಕಿತ್ತಾಕ್ ತಗೊಂಡು ಸುಮ್ಮನೆ ಅದು ಊರಾಗ ಅದನ್ರಿ. ಅದಕ್ಕೆ ಕೆಲಸ ಆಗ್ತಿಲ್ಲ. ಆರಾಮಿಲ್ರಿ ಹಂಗ. ಹಿಂದಿನ ಕಾಲದಾಗ ಬರೀ ಕೈಲ ಬರೋದು ಮಾಡ್ತಿದ್ದೇವ್ರಿ. ಈಗ ಮಿಷನ್ ಹಾಕ್ತಾರ. ಅವಾಗ ಈ ಮಿಷನ್ ಪಸನ್ ಏನೂ ಇದ್ದಿಲ್ರಿ. ಬರೀ ಹಬ್ಸಿಂಗ ಬನಿ ಹಾಕ್ತಿದ್ವಿ. ಕಿತ್ತು ಒಗ್ಯೋದು ದಬ ಬಡಿಯೋದು ತೂರೋದು ಮತ್ತೆಂಟು ಗುಂಟಿ ತಗೊಂಡು ಎಡ್ಯೋದು ಮಾಡ್ತಿದ್ರಿ ಅವಾಗ. ಈ ಮಿಷನ್ ಬಂದವ ದೊಡ್ಡ ಒಂದೇ ದಿನದಾಗ ಮಾಡ್ಕೊಂಡು ಹೋಗಾರ. ಅವಾಗ 1-2 ದಿನ ರಾಶಿ ಮಾಡ್ತಿದ್ವಿ. ಹ್ಞೂ ರೀ. ಅದೇ ಹಾಕಿ ಹೋಗ್ಯಾರ. ನಾವು ಕೈಲಿ ಮಾಡಕತ್ತೀವಿ ನೋಡ್ರಿ. ಈಗ ಏನಂತಾರ ಇದಕ್ಕೆ ಸಿಂಗಾದ ರಾಶಿ ಅಂತಾರ್ರಿ. ಅಲ್ಲ ಇದು ಹಾಕತ್ತಿರಲ್ಲ ಬೇವ ಬುಡ್ಡಿ ಅದ. ಇದು ಕಡ್ಡಿ ಬುಡ್ಡಿ ಕಟ್ಟಿಗೆ. ಹ್ಞೂ ರೀ. ಕಡ್ಡಿ ಬುಡ್ಡಿ ಹಾಕತ್ತೀರನ? ಎಷ್ಟು ದಿನ ಆತವ ಮಾಡಕತ್ತಿದನ? ಈಗ 6 ದಿನ ಆತ್ರಿ. ಇವತ್ತಿಗೆ 6 ದಿನ ಆತ. ಕಲ್ಯಾಣಪ್ಪ ಅದು ಯಾವಾಗ ಮಾಡಿ ಹೋಗಂತ ನಾವು ಹೋಗ್ಬೇಕ್ರಿ ಮನೆಗೆ. ಕಲ್ಯಾಣಪ್ಪ ಜನ ಕೆಲಸ ಕೂಲಿ ಏಟ್ ಕೊಡ್ತಾರೆ ಈಗ? ಕೂಲಿ ಅನ್ಬಿಡ್ರಿ. ಇಂಥ ಬಿಸಿಲಾಗ ಸಾಯ್ತೀವಿ. ಬರೀ 200 ರೂಪಾಯಿ ಕೊಡ್ತಾರ. 200 ರೂಪಾಯಿ ಕೊಡ್ತಾರಲ್ಲ? ಭಾಳ ಕಷ್ಟ ಐತಲ್ಲ ಜೀವನ. ಮುಂಜಾನೆ ಏನು ಉಂಡು ಬಂದಿವೆ? ಇದೆಲ್ಲ ಊಟ ಮಾಡಿಲ್ರಿ. ಹಂಗ ಬಂದಿರಿ? ಹಂಗ ಬಂದು ನಾಷ್ಟ ಮಾಡಿದ್ರಿ. ಮತ್ತೆ ತಿಂದ್ವಿ. ಮತ್ತೆ ಆಯ್ ಅಂದ್ರೆ ಆಯಕತ್ತಿ. ಎಷ್ಟೊತ್ತಿ ಬಂದೇವ? 6 ಗಂಟೆಗೆ ರೀ. 6ಕ್ಕ? ಏನಮ್ಮ 6:30 ಆಗುತ್ತಾ? ಮಾತಾಡೋದಾರ ಆ ಕಲ್ಯಾಣಪ್ಪ ದಿನ ಮನೆಗೆ ಯಾಕೆ ಕಳ್ತೀರಿ ನೀವು? ಮಾತಾಡ್ಕೊತಕ್ಕ ನಾಳೆ ಕುಂದ್ರದ್ ಬಿಟ್ಕೊಟ್ಟು. ಇಲ್ಲ ಏನೋ ಕೆಲಸ ಐತಂತ ಹೋದ. ಏನು ಕೆಲಸ ರೀ ಮಾಡ್ಯಾವ.